ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಏನು ಹೇಳ್ತಾರೆ ಅದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಫಾಲೋ ಮಾಡಬೇಕು. ಯಾವುದೇ ಶಬ್ದವಿಲ್ಲದೆ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಬೇಕು. ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಶಬ್ದಗಳನ್ನು ಕೇಳಿಸ್ಕೊಳ್ಬೇಕು. ಆ ಶಬ್ದದ ಅರ್ಥವನ್ನು ತಾವು ಸಹ ತಿಳ್ಕೊಳ್ಬೇಕು. ಯೋಗದಲ್ಲಿ ಬಹಳ ಪ್ರಮುಖವಾದದ್ದು ಶಿಸ್ತು. ಆ ಶಿಸ್ತನ್ನು ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲನೆ ಮಾಡಬೇಕು. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡಿಬೇಕಂದ್ರೆ ಕ್ಲಾಸ್ ಮಾಡುವಾಗಲೂ ಅಷ್ಟೇ 1 2 3 ತಾವೆಲ್ಲರೂ ಕೇಳಿಸ್ಕೊಳ್ಬೇಕು. ಯೋಗದಿಂದ ನಮ್ಮ ದೇಹದಲ್ಲಿ ಹಾಗೂ ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ಗಮನಿಸಿಕೊಳ್ಬೇಕು. Good morning to each and everyone present here. This is Roshni from class 10 standing before you to present today's morning assembly on the very special occasion of 10th International Yoga Day. Yoga is not only associated with a system of physical posture and meditation, but in its origin form it has a deep spiritual signification. It is the way of life and His can do anything. Wish you all peaceful and healthy life on. And it's time to pray to God. Now I would like to call Yashaswini and Niskita to pray for our today's function successful. Modaka hasta gajanana Mushika vahana gajanana Modaka hasta gajanana Panana Parvati tanaya gajanana Vamana rupa gajanana Lambodara Shri ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಂದು ನಮ್ಮ ಶಾಲೆಯಲ್ಲಿ ಮಾತ್ರವಲ್ಲದೆ ಭಾರತದಲ್ಲಿ ಹಾಗೂ ಇಡೀ ವಿಶ್ವದಲ್ಲೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೇವೆ, ಮತ್ತು ಮೊಟ್ಟ ಮೊದಲ ಬಾರಿಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಎಂಬುವಂಥ ಒಂದು ಸಂಗತಿಯನ್ನು ತಿಳಿಸ್ಕೊಟ್ಟಂಥವ್ರು ಯಾರು? ಸೊ 2014ರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು 2014ನೇ ಸಾಲಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಈ ಪ್ರಸ್ತಾಪದಿಂದ ವಿಶ್ವಸಂಸ್ಥೆಯ ಸುಮಾರು 175 ಸದಸ್ಯ ರಾಷ್ಟ್ರಗಳು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಆ ವಿಶ್ವಸಂಸ್ಥೆಯ ಈ 177 ಸದಸ್ಯ ರಾಷ್ಟ್ರಗಳು ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಸ್ತಾಪವನ್ನು ಅಂದು ಒಪ್ಪಿಕೊಳ್ಳುತ್ತೆ. ಸೊ ನಂತರದಲ್ಲಿ 2015 ಜೂನ್ 21ರಿಂದ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಾರಿಗೆ ತರ್ತಾರೆ. ಅಂದಿನಿಂದ ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಸರಳವಾಗಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಯೋಗಕ್ಕೆ ಒಂದು ಐತಿಹಾಸಿಕ ಇತಿಹಾಸವನ್ನೇ ನಾವು ನೋಡ್ಬೋದು. ಯೋಗದಲ್ಲಿ ಸುಮಾರು 6000 ವರ್ಷದ ಒಂದು ಇತಿಹಾಸ ಇದೆ ಯೋಗಕ್ಕೆ. ಯೋಗ ಅಂತ ಹೇಳಿದ್ರೆ ನಮ್ಮ ಮನಸ್ಸು, ದೇಹ ಮತ್ತು ಆಧ್ಯಾತ್ಮಿಕತೆಯ ಒಂದು ಸರಳ ಸೂತ್ರವೂ ಹೌದು ಅಂತಾನೆ ಹೇಳ್ಬೋದು. ಹಾಗಾಗಿ ಮೊದಲಿಗೆ ನಾವು ಯೋಗ ಅಂತ ಅಂದರೆ ಏನು, ಈ ಯೋಗ ಯಾವ ಪದದಿಂದ ಬಂದದ್ದು ಅನ್ನೋದನ್ನ ನೋಡೋದಾದ್ರೆ, ಯೋಗ ಅನ್ನುವಂಥದ್ದು ಒಂದು ಸಂಸ್ಕೃತ ಪದವಾದಂತಹ ಯುಜ್ ಎನ್ನುವಂತಹ ಒಂದು ಪದದಿಂದ ಯೋಗ ಅನ್ನುವಂಥ ಪದ ಬಂದಿದೆ. ಸೊ ಈ ಸಂಸ್ಕೃತ ಪದ ಯುಜ್ ಅನ್ನೋ ಅಂತಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯುಜ್ ಅಂತ ಹೇಳಿದ್ರೆ ಜೋಡಿಸು ಅಥವಾ ಒಂದುಗೂಡಿಸು ಅನ್ನುವಂಥ ಅರ್ಥವನ್ನ ಕೊಡುತ್ತೆ.
ಸೊ ಈ ಒಂದು ಪ್ರಾಚೀನ ಕಾಲದಲ್ಲಿ ಹುಟ್ಟಿಕೊಂಡಂತಹ ಈ ಒಂದು ಯೋಗ ದೈಹಿಕ ಮತ್ತೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಸರಳ ಸೂತ್ರ ಅಂತ ಹೇಳ್ಬೋದು. ಈ ಯೋಗ ಅಂತ ಹೇಳಿದ್ರೆ ಅಂದ್ರೆ ನಾವು ನಮ್ಮ ಮನೋಭಾವನೆಯನ್ನ ತಳ್ಳಿ ಒಂದು ಟ್ರೂ ಸೆಲ್ಫ್ ಅನ್ನೋದರ ಒಂದು ಕನೆಕ್ಟ್ ಅನ್ನ ನಾವು ನಮ್ಮನ್ನ ಜಾಯಿನ್ ಮಾಡ್ತೀವಿ. ಅಂದ್ರೆ ನಮ್ಮನ್ನ ನಾವು ಜಾಯಿನ್ ಮಾಡ್ಕೊಳ್ಳುವಂಥದ್ದು. ನಮ್ಮ ಭಾವನೆ ಒಂದು ಇರುತ್ತೆ, ಹಾಗೆ ನಮ್ಮ ಹೊರಗಿನ ಪ್ರಪಂಚ ಅನ್ನ ನಾವು ನೋಡ್ತೇವೆ. ನಮ್ಮ ಮನಸ್ಸಿನಲ್ಲೇ ಒಂದು ಇರುತ್ತೆ, ನಮ್ಮ ಹೊರಗಿನ ಪ್ರಪಂಚ ಒಂದು ಇರುತ್ತೆ. ಸೊ ಇದು ಎರಡನ್ನ ಒಟ್ಟುಗೂಡಿಸುವಂಥದ್ದೇ ಯೋಗ ಅಂತ ಹೇಳ್ತಾರೆ. ಸೊ ಹೀಗೆ ಯೋಗ ಅಂದ್ರೆ ಬೇಸಿಕಲಿ ನಾವು ಜಾಯಿನ್ ಮಾಡುವುದು ಅಥವಾ ಕನೆಕ್ಟ್ ಮಾಡು ಎಂಬುವಂಥ ಅರ್ಥವನ್ನ ಕೊಡುತ್ತೆ. ಸೊ ಈ ಯೋಗಕ್ಕೆ ಹಲವಾರು ಡೆಫಿನೇಷನ್ಗಳನ್ನು ನಾವು ನೋಡಬಹುದು. ಹಾಗೆಯೇ ಈ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಡೆಫಿನೇಷನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯೋಗ ಅಂತ ಹೇಳಿದ್ರೆ ನಾವು ಸ್ಕಿಲ್ ಅಂತಲೂ ಕೂಡ ನಾವು ಕರಿಬಹುದು. ಆ ಸ್ಕಿಲ್ ಅಂದ್ರೆ ನಮ್ಮಲ್ಲಿರುವಂತಹ ಒಂದು 3 ಎನರ್ಜಿಗಳು ನಮ್ಮ ಬಾಡಿನಲ್ಲಿ ಇರುತ್ತಂತೆ. ಆ 3 ಎನರ್ಜಿಗಳನ್ನ ಬ್ಯಾಲೆನ್ಸ್ ಮಾಡುವಂಥದ್ದೇನೆ ಈ ಯೋಗದ ಸ್ಕಿಲ್ ಅನ್ನುವಂಥದ್ದು. ಇದರ ಮುಖಾಂತರ ನಮ್ಮ ಆ ಎನರ್ಜಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಜ್ಞಾನಶಕ್ತಿ ಅಂತ ಹೇಳಿ ಕರಿತೀವಿ. ಜ್ಞಾನಶಕ್ತಿ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್ ಅಂತ ಹೇಳ್ತೀವಿ. ಹಾಗೇನೆ ಮತ್ತೊಂದು ಭಕ್ತಿ ಶಕ್ತಿ. ಭಕ್ತಿ ಶಕ್ತಿ ಅಂತ ಏನು ಹೇಳಿದ್ರೆ ಎಮೋಷನಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಮತ್ತೊಂದು ಕರ್ಮಶಕ್ತಿ, ದಟ್ ಮೀನ್ಸ್ ಆಕ್ಷನ್ ಅಥವಾ ನಮ್ಮ ಒಂದು ಬಿಹೇವಿಯರ್ ಅಂತ ಹೇಳ್ತೀವಿ. ಈ 3 ಎನರ್ಜಿಗಳು ಕೂಡ ನಮ್ಮ ಬಾಡಿನಲ್ಲಿ ಒಂದು ಸ್ಕಿಲ್ ಅಂತಾನೆ ಕರಿಬಹುದು. ಸೊ ಈ ಆಕ್ಷನ್ ಎನರ್ಜಿ ಇದು ನಮ್ಮ ಬಾಡಿನಲ್ಲಿರುವಂತಹ ಸ್ಕಿಲ್ ಏನ್ ಮಾಡುತ್ತೆ ಅಂದ್ರೆ ಬ್ಯಾಲೆನ್ಸ್ ಅನ್ನ ಮಾಡುತ್ತಂತೆ. ಇದನ್ನ ಹೇಗೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನ ಒಂದು ಸಣ್ಣ ಕಥೆಯ ಮುಖಾಂತರ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ವೀರಭದ್ರಾಸನ, ಬಲಭಾಗದಲ್ಲಿ ವ್ಯಾಘ್ರಾಸನ ಹಾಗೂ ಎಡಭಾಗದಲ್ಲಿ ವ್ಯಾಘ್ರಾಸನ. ರಿಲ್ಯಾಕ್ಸ್, ನಿಧಾನವಾಗಿ ಪಿಂಚಾಸನ, ಎಡಭಾಗದಲ್ಲಿ ಪಿಂಚಾಸನ, ಮಧ್ಯಭಾಗ ಭವಾನಿ, ಎಡಭಾಗ ಮತ್ತೆ ಬಲಭಾಗ ರಾಕೇಶ್ ಹಾಗೂ ನಂದೀಶ್ ಅವರಿಂದ ನಿಧಾನವಾಗಿ ಆಸನ ಸ್ಥಿತಿಯನ್ನು ಹೋಗ್ತಾ ಇದ್ದಾರೆ. ಅಂತಿಮ ಸ್ಥಿತಿಯನ್ನು ವಾಪಸ್ ಬನ್ನಿ. ಅದರಲ್ಲಿ ತಮ್ಮ ಹೆಸರನ್ನು ಗಳಿಸಲಿ ಎಂದು ಭಗವಂತನಲ್ಲಿ ನಾವು ಪ್ರಾರ್ಥಿಸೋಣ. ರಿಲ್ಯಾಕ್ಸ್, ಸ್ಲೋಲಿ ಕಮ್ ಬ್ಯಾಕ್. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಆಕಾರ, ಓಕಾರ, ಮಾಕಾರ ಸತ್ಯವು ಸಂಪೂರ್ಣವಾಗಿ ಉಚ್ಚಾರಣೆ ಆಗಲಿ. ಮತ್ತೊಂದು ಉಸಿರನ್ನು ತೆಗೆದುಕೊಳ್ಳಿ. ಈಗ ಮಂತ್ರವನ್ನ ಮಾತ್ರ ಕೇಳಿಸ್ಕೊಳ್ತಾ ಬನ್ನಿ. ಮಂತ್ರವನ್ನ ನಿಮ್ಮ ಮನಸ್ಸಿನ ಮುಖಾಂತರ ಮಾಲಂ ಶರೀರಸ್ಯ ಚ ವೈದ್ಯಕೇನ ತಿಳ್ಕೊಳ್ಳಿ. ಓಕೆ, ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ. ಪ್ರಭಾತೆ ಕರದರ್ಶನಂ ಶಾಂತಿ. ನಿಮಗೆ ಕೆಲವು ವಿಶೇಷವಾದಂಥ ಯೋಗಾಸನಗಳನ್ನು ಹೇಳಿಕೊಟ್ರು. ಅದರಲ್ಲಿ ನಾವು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಶಾಲೆ 3 ವಿದ್ಯಾರ್ಥಿಗಳು, ನಂದೀಶ್, ರಾಕೇಶ್, ಭವಾನಿ ಅನ್ನುವಂಥ ವಿದ್ಯಾರ್ಥಿಗಳು ಎಷ್ಟು ಒಂದು ಆಕ್ಟಿವ್ ಆಗಿ ಅವರು ಯೋಗಾಸನವನ್ನು ಪ್ರದರ್ಶನ ಮಾಡಿದ್ರು ಅಂದರೆ
ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡಿರಬೇಕು ಮತ್ತು ಎಷ್ಟು ಅವರು ಇನ್ವಾಲ್ವ್ಮೆಂಟ್ ಕೊಟ್ಟಿರಬೇಕು ನಮ್ಮ ರಾಜಶೇಖರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ಶಿಕ್ಷಕರ ಪ್ರೋತ್ಸಾಹದಲ್ಲಿ ಆ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದ್ದು ನಾವು ನೋಡುವಾಗ ನಿಜಕ್ಕೂ ಕೂಡ ತುಂಬ ಸಂತೋಷ ಆಯಿತು. ಇದಕ್ಕಾಗಿ ಆ ವಿದ್ಯಾರ್ಥಿಗಳನ್ನು ನಾನು ಮತ್ತು ರಾಜಶೇಖರ್ ಅವರನ್ನು ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ. ಈ ಒಂದು ಕಾರ್ಯಕ್ರಮ ನಿಜವಾಗಿ ಕೂಡ ಈ ಥರದ ಕಾರ್ಯಕ್ರಮಗಳು ಶಾಲೆಯಲ್ಲಿ ಜಾಸ್ತಿ ನಡಿಬೇಕಾಗುತ್ತೆ. ಯಾಕೆಂತಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚಿಕ್ಕ ಮಕ್ಕಳಾದ್ರಿಂದ ನಾನು ಹೇಳೋದು ನಿಮಗೆ ಜಾಸ್ತಿ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಕೂಡ ಕೆಲವರು ಕೇಳಿಸ್ಕೊತಾ ಇದ್ದಾರೆ, ಕೆಲವರು ಮಾತ್ರ ಕೇಳಿಸ್ಕೊತಾ ಇಲ್ಲ. ಯಾಕೆ ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಬರ್ತಾ ಇದೆ. ಎಲ್ಲರೂ ಯಾಕೆ ಕೇಳಿಸ್ಕೊಳ್ಳಲ್ಲ ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಬರ್ತಾ ಇದೆ. ಕೆಲವರು ಬಹಳ ಸೀರಿಯಸ್ ಆಗಿ ಕೇಳಿಸ್ಕೊತಾ ಇದ್ದಾರೆ, ಕೆಲವರು ಅರ್ಧಂಬರ್ಧ ಕೇಳಿಸ್ಕೊತಾ ಇದ್ದಾರೆ, ಈಗ ಮುಕ್ಕಾಲು ಕೇಳಿಸ್ಕೊತಾ ಇದ್ದಾರೆ, ಇನ್ನೂ ಕೇಳಿಸ್ಕೊತಾ ಇಲ್ಲ. ಯಾಕೆ ಅಂತ ಕೆಲವ್ರನ್ನ ನೋಡಿ. ವಿದ್ಯಾರ್ಥಿ ಮೊದಲನೇ ಕ್ವಾಲಿಟಿ ಯಾವ್ದಪ್ಪ ಅಂದ್ರೆ ಈ ತರ ಗಮನ ಇಟ್ಟು ಕೇಳಿಸ್ಕೊಳ್ಳೋದು. ಯಾರಾದ್ರೂ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಗಮನ ಇಟ್ಟು ಕೇಳಿಸ್ಕೊಂಡಾಗ ಏನಾಗುತ್ತೆ ಲಾಭ ಅಂತಂದ್ರೆ ನೀವು ಹೆಚ್ಚು ಹೆಚ್ಚು ಕಲಿತೀರಿ, ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೋತೀರಿ, ಹೆಚ್ಚು ಹೆಚ್ಚು ಜಾಣರಾಗ್ತೀರಿ, ಹೆಚ್ಚು ಹೆಚ್ಚು ಯಶಸ್ಸನ್ನ ನೀವು ಪಡ್ಕೋತೀರಿ. ಹೌದಲ್ವಾ? ಯೋಗ ಅನ್ನೋದು ಇವತ್ತು ನಾವು ಇವತ್ತು ಮಾಡ್ತಾ ಇರೋದಲ್ಲ, ಇದು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯಲ್ಲಿ ಯೋಗ ಅನ್ನೋದು ಏನಾಗಿದೆ ನಮ್ಮ ದೇಶದಲ್ಲಿ ಅವಿಭಾಜ್ಯ ಅಂಗ ಆಗಿದೆ. ಇಡೀ ಪ್ರಪಂಚಕ್ಕೆ ಯೋಗ ಅನ್ನೋದನ್ನ ಕೊಟ್ಟಂತ ಅಭಿದಾನ ಕೀರ್ತಿ ಯಾವ್ದಕ್ಕೆ ಬಂದಿದೆ? ನಮ್ಮ ದೇಶಕ್ಕೆ ಬಂದಿದೆ ನೋಡಿ. ಅಂತ ಒಂದು ವಿಶೇಷ ನಮ್ಮ ದೇಶ. ಯೋಗವನ್ನ ಆ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಯೋಗವನ್ನ ಕಂಡುಹಿಡಿದಿದ್ದು, ಇವತ್ತಲ್ಲ ಕಂಡುಹಿಡಿದಿದ್ದು. ಇವತ್ತು ಬೇರೆ ಬೇರೆ ಎಲ್ಲವನ್ನ ಮನುಷ್ಯ ಕಂಡುಹಿಡಿದಿದ್ದಾನೆ ತಂತ್ರಜ್ಞಾನದ ಮೂಲಕ. ಆದ್ರೆ ಯೋಗ ಅನ್ನೋಂಥದನ್ನ ಯಾರು ಕಂಡುಹಿಡಿದ್ರು ಅಂದ್ರೆ ನಮ್ಮ ಸಂತರು, ಋಷಿಗಳು, ನಮ್ಮ ಪರಂಪರೆಯ ತುಂಬಾ ಹಿಂದಿನ ತಲೆಮಾರಿನ ಹಿರಿಯರು ಇದನ್ನ ಆಳವಾಗಿ ಧ್ಯಾನ ಮಾಡಿ, ಆಳವಾಗಿ ತಪಸ್ ಮಾಡಿ, ಅದ್ರದ್ದು ಎಲ್ಲ ಪ್ರಯೋಜನಗಳು ಈ ತರ ಇದೆ ಅಂತ ಹೇಳಿ ಕಂಡುಹಿಡಿದಿರ್ತಕ್ಕಂಥದ್ದು. ಸುಮ್ಮನೆ ನಾವು ಲ್ಯಾಬ್ರೇಟರಿಲಿ ಮಾಡ್ತಕ್ಕಂಥ ಪ್ರಯೋಗ ಅಲ್ಲ ಧ್ಯಾನ ಅನ್ನುವಂಥದ್ದು. ಇದು ಇಡೀ ಮನುಕುಲವನ್ನ ಉದ್ಧರಿಸುವಂತ ಶಕ್ತಿ ಇರ್ತಕ್ಕಂಥ ಏಕೈಕ ಸಾಧನ ಯಾವ್ದು ಹೇಳಿ? ಯಾವುದು? ಯೋಗ. ಇಡೀ ಮನುಕುಲ, ಮ್ಯಾನ್ಕೈಂಡ್ ಅಂತ ಹೇಳ್ತೀವಿ, ಇಡೀ ಮನುಕುಲ ಮತ್ತು ಇಡೀ ಜಗತ್ತಿನ ಸಮಾಜದ ಸ್ವಾಸ್ಥ್ಯ, ಇಡೀ ಜಗತ್ತಿನ ಸಮಾಜದ ಸ್ವಾಸ್ಥ್ಯ ಅಂತಂದ್ರೆ ಆರೋಗ್ಯ. ಇಡೀ ಸಮಾಜದ ಆರೋಗ್ಯ ಜಾಸ್ತಿ ಆಗ್ಬೇಕು ಅಂದ್ರೆ ಯಾವುದು ಮೂಲ ಕಾರಣ? ಯಾವ್ದು ಹೇಳಿ? ಯೋಗ. ಯಾವುದು? ಕೇಳಿಸ್ಕೊತಾ ಇದೀರಿ? ವೆರಿ ಗುಡ್, ತುಂಬಾ ಚೆನ್ನಾಗಿ ಕೇಳಿಸ್ಕೊತಾ ಇದೀರಿ. ಯಾಕೆಂದ್ರೆ ನಾನು ಕೇಳಿದ ತಕ್ಷಣ ನೀವು ಹೇಳ್ತಾ ಇದೀರಿ, ಎಷ್ಟು ಜಾಣರಪ್ಪ ನೀವು. ಬಹಳ ಖುಷಿ ಆಗುತ್ತೆ, ಬಹಳ ಖುಷಿ ಆಯ್ತು. ಇನ್ನೊಂದು 2 ನಿಮಿಷ ಮಾತಾಡ್ತೀನಿ ಅಷ್ಟೇ, ಆಯ್ತಾ? ಹಾಗೆ ಕೇಳಿಸ್ಕೊಳ್ಳಿ. ಆಮೇಲೆ ಯೋಗ ಮಾಡೋದ್ರಿಂದ ಏನ್ ಲಾಭ ಅಂತ ನಮ್ಮ ರಾಜಶೇಖರ್ ಅವರು ಆ ಓಂಕಾರ ಹೇಳಿದಾಗ ನಾವು ಇದನ್ನ ತುಂಬಾ ಮಾಡ್ತಿದ್ದೋ. ನಾನು ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಿನ್ಸಿಪಾಲ್ ಆಗಿದ್ದೆ, ಮೊರಾರ್ಜಿ ಸ್ಕೂಲ್ ಪ್ರಿನ್ಸಿಪಾಲ್ 10 ವರ್ಷ. ಪ್ರತಿದಿನ ಬೆಳಿಗ್ಗೆ ಪ್ರಾಣಾಯಾಮ, ಸಂಜೆ ಭಜನೆ, ಇದನ್ನ ಪ್ರತಿದಿನ ಮಾಡ್ತಾ ಇದ್ದೋ. ವಿದ್ಯಾರ್ಥಿಗಳು ಯಾವ ಹಳ್ಳಿಗಳಿಂದ, ಕಷ್ಟದಿಂದ, ಬಡತಿಂದ ಬಂದ ಹಳ್ಳಿಗಳು ಯೋಗ ಪ್ರಾಣಾಯಾಮ ಮಾಡಿ ಮಾನಸಿಕವಾಗಿ ಎಷ್ಟು ಗಟ್ಟಿ ಆಗ್ತಿದ್ರು ಅಂತಂದ್ರೆ ಅವರು ಇಚ್ಛಾಶಕ್ತಿ ತುಂಬಾ ಜಾಸ್ತಿ ಆಗ್ತಿತ್ತು ಯೋಗ ಮಾಡೋದ್ರಿಂದ. ನೀವು ಆಕಾಶದಲ್ಲಿ ಹಕ್ಕಿ ಹಾರ ತರ ಹಾರಬಹುದು, ನೀರಿನಲ್ಲಿ ಮೀನ್ ತರ ಈಜ್ಬಹುದು, ಜಿಂಕೆ ತರ ವೇಗವಾಗಿ ಓಡ್ಬಹುದು. ಅಂದ್ರೆ ಆ ತರ ವೇಗವಾಗಿ ಅಂದ್ರೆ ಆ ತರ ಫೋಕಸ್ ಆಗಿ ನಮ್ಗೆ ಶಕ್ತಿ ಬರುತ್ತೆ. ನಾವೀಗ ತುಂಬಾ ಟೈಮ್ ವೇಸ್ಟ್ ಮಾಡ್ತೀವಲ್ವಾ, ನಮ್ಮ ಶಕ್ತಿಯಲ್ಲಿ ಅಪವ್ಯಯ ಆಗುತ್ತೆ. ಪ್ರತಿದಿನ ನಮ್ಮ ಶಕ್ತಿಯಲ್ಲಿ ಅಪವ್ಯಯ ಆಗುತ್ತೆ. ಅಷ್ಟು ಎಕ್ಸ್ಪೋಜರ್ ನಮ್ಗೆ. ಆ ಎಲ್ಲ ಎಕ್ಸ್ಪೋಜರ್ಗಳು ನಮ್ಮ ಇಡೀ ದಿನಚರಿಯನ್ನ ಏನ್ ಮಾಡ್ತಾ ಇದೆ? ಹಾಳು ಮಾಡೋದ್ರ ಮೂಲಕ ನಮ್ಮ ಏಕಾಗ್ರತೆ, ನಮ್ಮ ಕಲಿಕೆ, ನಮ್ಮ ಜೀವನ ಎಲ್ಲವನ್ನ ಕೂಡ ವಿನಾಶದೆಡೆಗೆ ಕೊಂಡೊಯ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಆ ಕಾರಣದಿಂದ ಈ ಹೊತ್ತಿನಲ್ಲಿ ಯೋಗ ಅನ್ನುವಂಥದ್ದು ಬಹಳ ಅವಶ್ಯಕತೆ ಇದೆ. ಯೋಗ ಅನ್ನುವಂಥದ್ದು ಈಗಾಗಲೇ ನಮ್ಮ ರಾಜಶೇಖರ್ ಹೇಳಿದ್ರು, ದೇಹ, ಮನಸ್ಸು, ಭಾವನೆಗಳು ಮತ್ತು ಪ್ರಾಣಶಕ್ತಿಯನ್ನ ಒಗ್ಗೂಡಿಸುವಂತಹ ಒಂದು ಅಭೂತಪೂರ್ವವಾದಂತಹ ಸಾಧನ. ಯಾವ್ಯಾವ್ದು ಹೇಳಿದ್ ನಾನು ಈಗ? 4: ಮನಸ್ಸು, ಭಾವನೆಗಳು ಮತ್ತು ಪ್ರಾಣಶಕ್ತಿ. ಯಾವುದು? ಪ್ರಾಣಶಕ್ತಿ ಅಂದ್ರೆ ಏನು ಅಂತ ಹೇಳಿದ್ರು ಅವರು. ಅದ್ರ ವಿಶೇಷ ಏನು ಅಂತ ಹೇಳಿ, ನಮ್ಮ ಎಲ್ಲರೊಳಗೆ ಪ್ರಾಣಶಕ್ತಿ ಇದೆ. ಅದನ್ನ ನಾವು ಸರಿಯಾಗಿ ಯೋಗದ ಮೂಲಕ ಕೇಂದ್ರೀಕರಿಸಿದ್ರೆ, ಅದನ್ನ ನಾವು ಬೆಳೆಸ್ಕೊಂಡ್ರೆ ನಾವು ಅದ್ಭುತವಾದ ವ್ಯಕ್ತಿ ಆಗ್ತೀವಿ. ನಂಬರ್ 1 ವ್ಯಕ್ತಿ ಆಗ್ಬೇಕಾ? ನೀವು ಕರೆಕ್ಟ್ ಆಗಿ ಯೋಗ ಮಾಡಿ. ನಂಬರ್ 1 ವ್ಯಕ್ತಿ ಆಗ್ಬೇಕಾ? ಚಾಂಪಿಯನ್ ಆಗ್ಬೇಕಾ? ನೀವು ಮಾಡೋ ಕೆಲಸದಲ್ಲಿ ನಂಬರ್ 1 ಆಗ್ಬೇಕಾ? ಏನ್ ಮಾಡ್ಬೇಕು? ಏಕಾಗ್ರತೆ ಬೇಕಾ? ಯಶಸ್ಸು ಬೇಕಾ? ಇದಕ್ಕೆ ಏನಾಗುತ್ತೆ? ಇದೆಲ್ಲದಕ್ಕೂ ಬುನಾದಿ ಯಾವುದು? ಯೋಗ, ಧ್ಯಾನ. ಇದೆಲ್ಲ ಕೂಡ ನಮ್ಗೆ ಇವತ್ತು ಬಹಳ ಅವಶ್ಯಕತೆ ಇದೆ. ಆ ಕಾರಣದಿಂದ ಇವತ್ತು ಇಡೀ ಪ್ರಪಂಚದಲ್ಲಿ ಯೋಗ ದಿನಾಚರಣೆ ಇವತ್ತು ಅಂತ ಹೇಳಿದಾಗ 10 ನಿಮಿಷ ಕ್ಲಾಪ್ಸ್ ಅಂತೆ, ಕರತಾಡನ. ಎಷ್ಟು ನಿಮಿಷ? ಮುಗಿಲು ಮುಟ್ಟುವ ಕರತಾಡನ. ನಿಲ್ಸಿ ಅಂತ ಆರ್ಗನೈಸರ್ಸ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅಂದ ತಕ್ಷಣ ಕರತಾಡನ ಮುಗಿಲು ಏನು ಅದಕ್ಕೆ ಸೌಂಡ್ ಆಗ್ತಾ ಇದೆ.
ನಿಲ್ಸಿರಪ್ಪ ಸಾಕು, ನಿಲ್ಸ್ರಪ್ಪ ನೋಡಿ, ನಿಲ್ಸಪ್ಪ ಅಂತ. ಆಯ್ತಾ? ಪಾಪ ಇವ್ರು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅದು ಮಕ್ಕಳು ಸ್ವಭಾವ, ಚೆನ್ನಾಗಿ ಬಿಟ್ಕೊಟ್ಟಿಲ್ಲ. ಆ ಕಾರಣದಿಂದ ನನ್ನ ಮನಸ್ಸು ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ, ಆ ಪವಿತ್ರವಾದ ನಿರ್ಮಲವಾದ ಮನಸ್ಸಿದ್ದಾಗ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಶಕ್ತಿ ಆವಾಹನೆ ಆಗುತ್ತೆ. ಅದನ್ನ ಪ್ರಾಣಶಕ್ತಿ ಇನ್ನೂ ಉದ್ದೀಪನ ಆಗುತ್ತೆ. ಅದಕ್ಕೆ ಯೋಗ ಅನ್ನುವಂಥದ್ದು ಕಾರಣ ಆಗುತ್ತೆ ಅನ್ನೋದಕ್ಕೆ ನಾನು ಇದನ್ನ ಉಲ್ಲೇಖ ಮಾಡ್ತೇನೆ. ಅದರಿಂದ ದಯವಿಟ್ಟು ತಾವೆಲ್ಲರೂ ಕೂಡ ದಿನನಿತ್ಯದಲ್ಲಿ ಯೋಗವನ್ನ ಆಚರಿಸ್ತೀರಿ ಅಂತಕ್ಕಂಥದ್ದು ನಿಮ್ಮ ಶಾಲೆಯ ದಿನಚರಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ತಾವೆಲ್ಲರೂ ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ ತಾವೆಲ್ಲರೂ ಕೂಡ ಯಶಸ್ಸನ್ನ ಪಡ್ಕೋಬೇಕು. ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಒಳ್ಳೆಯ ನಾಗರಿಕರಾಗಿ ಹೊರಹೊಮ್ಮಲಿಕ್ಕೆ ಈ ಶಾಲೆ, ಶಿಕ್ಷಕರ ಮಾರ್ಗದರ್ಶನ, ನಿಮ್ಮ ಪೋಷಕರ ಕಾಳಜಿ ಮತ್ತು ಕಳಕಳಿ ನಿಮಗೆ ನೆರವಾಗಲಿ, ಮಾರ್ಗದರ್ಶನ ಆಗಲಿ ಅಂತ ನಿಮಗೆ ಈ ಸುದಿನದೊಂದು ಶುಭ ಹಾರೈಸ್ತಾ